ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ ಬಗ್ಗೆ ಮಾತಾಡೋಣ. ಇದೆಯಲ್ಲ, ಇದು ಇಡೀ ಗೀತೆಯ ಅಡಿಪಾಯ. ಸಾಹಿತ್ಯದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ನೈತಿಕ ಗೊಂದಲಕ್ಕೆ ವೇದಿಕೆ ಸಿದ್ಧವಾಗುವ ಕ್ಷಣ ಇದು. ಸರಿ, ಹಾಗಾದ್ರೆ ನೇರವಾಗಿ ಕಥೆಯೊಳಗೆ ಹೋಗೋಣ. ನೋಡಿ, ಈ ಅಧ್ಯಾಯದ ಹೆಸರೇ ತುಂಬಾ ಆಸಕ್ತಿದಾಯಕವಾಗಿದೆ. ಅರ್ಜುನ ವಿಷಾದ ಯೋಗ. ಅಂದ್ರೆ ಅರ್ಜುನನ ದುಃಖದ ಯೋಗ. ಇದು ಕೇವಲ ಯುದ್ಧಕ್ಕೆ ಒಂದು ಪ್ರಸ್ತಾವನೆ ಅಂತ ಅನ್ಕೋಬೇಡಿ. ಇದಕ್ಕಿಂತ ಹೆಚ್ಚಾಗಿ ಇದು ಒಬ್ಬ ನಾಯಕನ ಒಳಗಿನ ತೊಳಲಾಟ, ಅವನ ಮನಸ್ಸಿನೊಳಗಿನ ಒಂದು ದೊಡ್ಡ ಯುದ್ಧವಿದು. ನಿಜವಾದ ಯುದ್ಧ ಕುರುಕ್ಷೇತ್ರದಲ್ಲಿ ಶುರುವಾಗೋದಕ್ಕಿಂತ ಮುಂಚೆ ಅರ್ಜುನನ ಮನಸ್ಸಲ್ಲಿ ಶುರುವಾಗ್ಬಿಟ್ಟಿತ್ತು. ಸರಿ, ಈಗ ಆ ದೃಶ್ಯವನ್ನೊಮ್ಮೆ ಕಣ್ಮುಂದೆ ತಂದ್ಕೊಳ್ಳೋಣ. ಕುರುಕ್ಷೇತ್ರದ ವಿಶಾಲವಾದ ರಣರಂಗ. ಎರಡು ಕಡೆ ಸೈನ್ಯಗಳು ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿವೆ. ಆದ್ರೆ ಇದು ಸಾಮಾನ್ಯ ಯುದ್ಧ ಅಲ್ಲ. ಇದು ಎರಡು ದೇಶಗಳ ನಡುವಿನ ಯುದ್ಧವೂ ಅಲ್ಲ. ಇದು ಒಂದೇ ಕುಟುಂಬದ ಎರಡು ಬಣಗಳ ನಡುವೆ ನಡೀತಿರೋ ಒಂದು ಅಂತರ್ಯುದ್ಧ, ಅಂದ್ರೆ ದಾಯಾದಿಗಳ ನಡುವಿನ ಕದನ. ಈ ಇಡೀ ಕಥೆ ಹೇಗ್ ನಡೀತಾ ಇದೆ ಅಂದ್ರೆ, ಇದನ್ನ ಕುರುಡು ರಾಜ ಧೃತರಾಷ್ಟ್ರನಿಗೆ ಅವನ ಸಲಹೆಗಾರ ಸಂಜಯ ವಿವರಿಸ್ತಿದ್ದಾನೆ. ಧೃತರಾಷ್ಟ್ರನಿಗೆ ಕಣ್ಣು ಕಾಣಿಸಲ್ಲ, ಆದ್ರೆ ತನ್ನ 100 ಮಕ್ಕಳ ಭವಿಷ್ಯ ಏನಾಗುತ್ತೋ ಅಂತ ಭಯ, ಆತಂಕ ಎಲ್ಲವೂ ಇದೆ. ಹಾಗಾಗಿ ನಾವು ಈ ಇಡೀ ಯುದ್ಧವನ್ನ ಸಂಜಯನ ಕಣ್ಣುಗಳ ಮೂಲಕ ನೋಡ್ತೇವೆ, ಅವನ ಮಾತುಗಳ ಮೂಲಕ ಕೇಳ್ತೇವೆ. ಹಾಗಾದ್ರೆ ಯುದ್ಧ ಭೂಮಿಯಲ್ಲಿರೋದು ಯಾರು? ಒಂದ್ ಕಡೆ ನ್ಯಾಯಕ್ಕೋಸ್ಕರ ಹೋರಾಡೋ ಪಾಂಡವರು, ಮತ್ತೊಂದ್ ಕಡೆ ಅಧಿಕಾರವನ್ನೇ ಹಿಡಿದಿಟ್ಕೊಂಡಿರೋ ಕೌರವರು. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ, ಇವರೇನೋ ಒಬ್ರಿಗೊಬ್ರು ಅಪರಿಚಿತರಲ್ಲ. ಇವರೆಲ್ಲರೂ ಅಣ್ಣ ತಮ್ಮಂದರು, ಸೋದರ ಸಂಬಂಧಿಗಳು. ಒಂದೇ ರಕ್ತ ಹಂಚಿಕೊಂಡವರು, ತಮ್ಮ ಪೂರ್ವಜರ ರಾಜ್ಯಕ್ಕೋಸ್ಕರ ಪರಸ್ಪರ ಕಾದಾಡಲು ನಿಂತಿದ್ದಾರೆ. ಆ ಯುದ್ಧ ಭೂಮಿಯಲ್ಲಿರೋ ಸಂಬಂಧಗಳನ್ನೊಮ್ಮೆ ನೋಡಿ. ಎಷ್ಟು ಸಂಕೀರ್ಣವಾಗಿದೆ ಅಲ್ವಾ? ತಮ್ಮ ಶಿಷ್ಯರಿಗೆ ವಿದ್ಯೆ ಕಲಿಸಿದ ಗುರುಗಳು ಅದೇ ಶಿಷ್ಯರ ವಿರುದ್ಧ ಕತ್ತಿ ಹಿಡಿದು ನಿಂತಿದ್ದಾರೆ. ಮೊಮ್ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಿದ ಅಜ್ಜಂದರು ಅವರ ಸಾವನ್ನೇ ಬಯಸಿ ಯುದ್ಧ ಮಾಡಬೇಕಾದ ಪರಿಸ್ಥಿತಿ. ಇದು ಈ ಯುದ್ಧಕ್ಕೆ ಒಂದು ರೀತಿ ಹೃದಯ ವಿದ್ರಾವಕ ದುರಂತದ ಆಯಾಮವನ್ನೇ ಕೊಡುತ್ತೆ. ಸರಿ, ಯುದ್ಧ ಶುರು ಆಗೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಡೀ ವಾತಾವರಣದಲ್ಲಿ ಒಂದು ರೀತಿಯ ನಿರೀಕ್ಷೆ, ಆತಂಕ ತುಂಬಿದೆ. ಆ ನಿರ್ಣಾಯಕ ಕ್ಷಣಗಳಲ್ಲಿ ಯುದ್ಧಭೂಮಿಯಲ್ಲಿ ಮೊಳಗಿದ ಶಬ್ದಗಳು ಯಾವುವು ಅಂತ ನೋಡೋಣ. ಎರಡೂ ಕಡೆಯಿಂದ ಶಂಖಗಳ ಭೋರ್ಗರೆತ ಕೇಳಿಬರುತ್ತೆ. ಅದು ಇಡೀ ಯುದ್ಧಭೂಮಿಯನ್ನೇ ಆವರಿಸ್ಕೊಳ್ಳುತ್ತೆ. ಇದು ಕೇವಲ ಒಂದು ಶಬ್ದ ಅಷ್ಟೇ ಅಲ್ಲ, ಅದೊಂದು ಪ್ರಾಚೀನ ಸಂಪ್ರದಾಯ. ನಾವು ಯುದ್ಧಕ್ಕೆ ಸಿದ್ಧ ಅಂತ ಘೋಷಿಸೋದು, ಜೊತೆಗೆ ಶತ್ರು ಸೈನ್ಯದ ಎದೆ ನಡುಗುವಂತೆ ಮಾಡೋದು ಇದರ ಉದ್ದೇಶ. ಅದರಲ್ಲೂ ಪಾಂಡವರ ಕಡೆಯಿಂದ ಮೊಳಗಿದ ಶಂಖನಾದ ಇದೆಯಲ್ಲ, ಅದು ತುಂಬಾನೇ ಶಕ್ತಿಶಾಲಿಯಾಗಿತ್ತು ಅಂತ ಹೇಳ್ತಾರೆ. ಕೃಷ್ಣ ಮತ್ತು ಅರ್ಜುನ ಊದಿದ ಶಂಖಗಳ ಸದ್ದು ಕೇಳಿ ಕೌರವರ ಸೈನ್ಯದ ಹೃದಯವೇ ಕಂಪಿಸಿತಂತೆ. ಅಂದ್ರೆ ಅದು ಕೇವಲ ಯುದ್ಧದ ಕರೆಯಾಗಿರಲಿಲ್ಲ, ಅದು ಅವರ ಧರ್ಮದ, ಅವರ ಬಲದ ಒಂದು ಘೋಷಣೆಯಾಗಿತ್ತು. ಇಲ್ಲಿಂದ ಕಥೆ ಒಂದು ದೊಡ್ಡ ತಿರುವು ಪಡ್ಕೊಳುತ್ತೆ. ಇಲ್ಲಿವರೆಗೂ ಅರ್ಜುನನಿಗೆ ಯುದ್ಧ ಅನ್ನೋದು ಒಂದು ಕರ್ತವ್ಯ, ಒಂದು ಕಲ್ಪನೆ ಆಗಿತ್ತು. ಆದ್ರೆ ಈಗ ಅದು ಅವನಿಗೆ ಎದುರಾಗೋ ಅತ್ಯಂತ ಕ್ರೂರ, ವೈಯಕ್ತಿಕವಾದ ಒಂದು ವಾಸ್ತವವಾಗಿ ಬದಲಾಗಲಿದೆ. ಪೂರ್ತಿ ಆತ್ಮವಿಶ್ವಾಸದಲ್ಲಿದ್ದ ಅರ್ಜುನ ತನ್ನ ಸಾರಥಿಯಾದ ಕೃಷ್ಣನ ಹತ್ತಿರ ಹೇಳ್ತಾನೆ, ಕೃಷ್ಣ, ನಮ್ಮ ರಥವನ್ನ ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು. ಯಾಕಂದ್ರೆ ತಾನು ಯಾರ ವಿರುದ್ಧ ಹೋರಾಡಬೇಕು ಅಂತ ಅವನು ಸ್ಪಷ್ಟವಾಗಿ ನೋಡ್ಬೇಕಿತ್ತು. ಅವನ ಆ ಒಂದೇ ಒಂದು ಕೋರಿಕೆ, ಆ ನಿರ್ಧಾರ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಆದರೆ ಅಲ್ಲಿ ಅವನ್ ನೋಡಿದ ದೃಶ್ಯ, ಅದು ಅವನನ್ನೇ ದಿಗ್ಭ್ರಮೆಗೊಳಿಸ್ಬಿಡುತ್ತೆ. ಎದುರಿಗೆ ನಿಂತಿರೋದು ಯಾರೋ ಅಪರಿಚಿತ ಶತ್ರುಗಳಲ್ಲ, ಬದಲಿಗೆ ಅವನ ಸ್ವಂತ ಜನ. ಅವನ ಅಜ್ಜ, ಅವನ ಗುರುಗಳು, ಅವನ ಅಣ್ಣತಮ್ಮಂದಿರು, ಸ್ನೇಹಿತರು ಎಲ್ಲರೂ ಅವನ ವಿರುದ್ಧವೇ ಕತ್ತಿ ಮೊಸೆಯುತ್ತಾ ನಿಂತಿದ್ದಾರೆ. ಆ ಒಂದು ಕ್ಷಣ ಆ ಮಹಾನ್ ಯೋಧ ಅರ್ಜುನ ಕುಸಿದೇ ಹೋಗ್ತಾನೆ. ಅವನ ಇಡೀ ದೇಹ ನಡುಗಲು ಶುರುವಾಗುತ್ತೆ. ಅವನ ಕೈಯಲ್ಲಿದ್ದ ಆ ಪ್ರಸಿದ್ಧ ಗಾಂಡೀವು ಬಿಲ್ಲು ಅದು ಜಾರಿ ಕೆಳಗೆ ಬೀಳತ್ತೆ. ಅವನ ಉಕ್ಕಿನಂತಹ ಸಂಕಲ್ಪ ಒಂದೇ ಕ್ಷಣದಲ್ಲಿ ಗಾಜಿನಂತೆ ಪುಡಿಪುಡಿ ಅನ್ನತ್ತೆ. ಆದ್ರೆ ಇದು ಕೇವಲ ಒಂದು ಭಾವನಾತ್ಮಕ ಕುಸಿತ ಅಷ್ಟೇ ಅಲ್ಲ. ಇದಾದ ನಂತರ ಅರ್ಜುನ ತಾನು ಯಾಕೆ ಯುದ್ಧ ಮಾಡಬಾರ್ದು ಅಂತ ತುಂಬನೇ ತಾರ್ಕಿಕವಾಗಿ, ನೈತಿಕವಾಗಿ ತನ್ನ ವಾದಗಳನ್ನ ಕೃಷ್ಣನ ಮುಂದೆ ಇಡಲು ಶುರು ಮಾಡ್ತಾನೆ. ಅರ್ಜುನನ ವಾದಗಳು ಒಂದೆರಡಲ್ಲ, ಅವನು ಒಂದಾದ ಮೇಲೊಂದರಂತೆ ಕಾರಣಗಳನ್ನ ಕೊಡ್ತಾ ಹೋಗ್ತಾನೆ. ಮೊದಲನೇದಾಗಿ ತನ್ನ ಸ್ವಂತ ಸಂಬಂಧಿಕರನ್ನ, ಗುರುಗಳನ್ನ ಕೊಲ್ಲೋದು ಮಹಾಪಾಪ ಅಂತ ಹೇಳ್ತಾನೆ. ಎರಡನೇದಾಗಿ ಈ ಯುದ್ಧದಿಂದ ಇಡೀ ನಮ್ಮ ವಂಶವೇ ನಾಶ ಆಗುತ್ತೆ, ನಮ್ಮ ಸಂಪ್ರದಾಯಗಳೆಲ್ಲ ಹಾಳಾಗುತ್ತೆ ಅಂತ ದೂರದೃಷ್ಟಿಯಿಂದ ಯೋಚಿಸ್ತಾನೆ. ಅಷ್ಟೇ ಅಲ್ಲ, ಇದರಿಂದ ಇಡೀ ಸಮಾಜವೇ ಕುಸಿದು ಬೀಳುತ್ತೆ ಅಂತಾನೂ ಊಹಿಸ್ತಾನೆ. ಅವನ ಮಾತುಗಳಲ್ಲಿರೋ ಹತಾಶ ಎಷ್ಟಿದೆ ಅಂದ್ರೆ, ಈ ರೀತಿ ನನ್ನವರ ರಕ್ತ ಹರಿಸಿ ಸಿಕ್ಕೋ ರಾಜ್ಯವನ್ನ ಆಳೋದಿಕ್ಕಿಂತ ನಾನು ಭಿಕ್ಷೆ ಬೇಡಿ ಬದುಕೋದ್ ಲೇಸು ಅಂತ ಹೇಳ್ತಾನೆ. ಅಂದ್ರೆ
ಇಂಥ ಒಂದು ಗೆಲುವೇ ಅಲ್ಲ ಅನ್ನೋದು ಅವನ ಸ್ಪಷ್ಟ ನಿಲುವು. ಅವನ ಪ್ರಕಾರ ಎಲ್ಲಕ್ಕಿಂತ ದೊಡ್ಡದು ಧರ್ಮ. ಹೀಗೆ ಮಾತಾಡ್ತಾ ಈ ಅಧ್ಯಾಯವು ಅರ್ಜುನನ ದುಃಖದ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪುತ್ತೆ. ಇಲ್ಲಿ ಅವನು ಸಂಪೂರ್ಣವಾಗಿ ಕುಸಿದು ಸಹಾಯಕ್ಕಾಗಿ ಮೊರೆಯಿಡುತ್ತಾನೆ. ಕೊನೆಗೆ ಅವನು ತನ್ನ ಬಿಲ್ಲು ಬಾಣಗಳನ್ನ ಕೆಳಗಿಟ್ಟುಬಿಡ್ತಾನೆ. ಇದೊಂದು ತುಂಬಾನೇ ಸಾಂಕೇತಿಕವಾದಂತಹ ಕ್ಷಣ. ತನ್ನ ಕಾಲದ ಅಪ್ರತಿಮ ಯೋಧ ಯುದ್ಧವನ್ನೇ ನಿರಾಕರಿಸಿ ರಥದಲ್ಲಿ ಕುಸಿದು ಕೂತ್ಬಿಡ್ತಾನೆ. ಇದೊಂದು ಸಂಪೂರ್ಣ ಶರಣಾಗತಿಯ ದೃಶ್ಯ. ಹೀಗೆ ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗಿ ಸೋತು ಕುಳಿತ ಆ ಕ್ಷಣದಲ್ಲಿ ಅರ್ಜುನ ತನ್ನ ಅಸಹಾಯಕತೆಯನ್ನು ಒಪ್ಕೊಳ್ತಾನೆ. ನನ್ಗ್ ದಾರಿ ಕಾಣ್ತಾ ಇಲ್ಲ, ಏನ್ ಮಾಡೋದ್ ಸರಿ ಅಂತ ಗೊತ್ತಾಗ್ತಿಲ್ಲ ಅಂತ ಅರಿತು ಮಾರ್ಗದರ್ಶನಕ್ಕಾಗಿ ತನ್ನ ಸ್ನೇಹಿತ ಸಾರಥಿ ಕೃಷ್ಣನ ಮೊರೆ ಹೋಗ್ತಾನೆ. ನೋಡಿ, ಈ ಕ್ಷಣ ಇದೆಯಲ್ಲ, ಇದು ತುಂಬಾನೇ ಪ್ರಮುಖವಾದದ್ದು. ಯಾಕಂದ್ರೆ ಇಲ್ಲಿಂದಲೇ ನಿಜವಾದ ಭಗವದ್ಗೀತೆಯ ಬೋಧನೆಗಳು ಶುರುವಾಗೋದು. ಅರ್ಜುನ ಪ್ರಶ್ನೆಯನ್ನ ಕೇಳಿದಾನೆ ಇಡೀ ಜಗತ್ತಿನ ಪರವಾಗಿ. ಇನ್ನು ಮುಂದೆ ಕೃಷ್ಣ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿದ್ದಾನೆ. ಹಾಗಾಗಿ ಈ ಮೊದಲ ಅಧ್ಯಾಯ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಹೋಗುತ್ತೆ. ಇವತ್ತಿಗೂ ಇದು ಅಷ್ಟೇ ಪ್ರಸ್ತುತ. ನಮ್ಮ ವೈಯಕ್ತಿಕ ಪ್ರೀತಿ, ನಮ್ಮ ಸಂಬಂಧಗಳು ಒಂದು ಕಡೆ, ಮತ್ತು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇನ್ನೊಂದು ಕಡೆ. ಇವೆರಡೂ ಒಂದಕ್ಕೊಂದು ವಿರುದ್ಧವಾಗಿ ನಿಂತಾಗ ಒಬ್ಬ ಮನುಷ್ಯ ಯಾವ ದಾರಿಯನ್ನ ಆಯ್ಕೆ ಮಾಡ್ಕೋಬೇಕು? ಇದು ಅರ್ಜುನನೊಬ್ಬನ ಗೊಂದಲ ಮಾತ್ರವಲ್ಲ, ಒಂದು ರೀತಿಯಲ್ಲಿ ಇದು ನಮ್ಮೆಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಲ ಎದುರಾಗುವ ಗೊಂದಲವೇ ಅಲ್ವಾ?